ಅದ್ದೂರಿ ಕಾರ್ಯಕ್ರಮ ಪುನೀತ ಪರ್ವಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ವಿವಿಐಪಿಗಳು ಕೂಡ ಈಗ ಆಲ್ರೆಡಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಿಮ್ಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಪ್ಯಾಲೇಸ್ ಗ್ರೌಂಡ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಅರಮನೆ ಮೈದಾನದಲ್ಲಿ ಅಭಿಮಾನಿಗಳ ಸಂಭ್ರಮ ಯಾವ ರೀತಿಯಾಗಿದೆ? ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೇನಾದ್ರೂ ಟ್ರಾಫಿಕ್ ಜಾಮ್ ಆಗಿದೆಯಾ? ಯಾಕೆಂದ್ರೆ ಆ ರೋಡ್ ಮೊದಲೇ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಾಗರಿಕ ಬಂಧುಗಳು ಇನ್ನ ಕಾಲಾವಕಾಶ ಇದೆ. ಪೃಥ್ವಿ, ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಬಾಕಿ ಇರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಈ ಕಡೆ ಅಂದ್ರೆ ಅರಮನೆ ಮೈದಾನದ ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇರುವಂತದ್ದು ನನಗೆ ಸದ್ಯಕ್ಕೆ ಇಲ್ಲೇ ಇದ್ದೀನಿ. ಇಲ್ಲಿನ ಕೆಲವೊಂದು ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಅಂದ್ರೆ ಪೊಲೀಸ್ ಮೂಲಗಳ ಪ್ರಕಾರ 40,000 ಮಂದಿಗೆ ಕುಳಿತುಕೊಳ್ಳೋದಕ್ಕೆ ಇಲ್ಲಿ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗಾಗಲೇ ಸಮರಾಪದಿಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅಪ್ಪು ಫೋಟೋ ಹಿಡಿಯೋದಾಗಿರ್ಬೋದು ಅಥವಾ ಕನ್ನಡದ ಬಾವುಟ ಆಗಿರ್ಬೋದು ಅಥವಾ ಅಪ್ಪು ಫೋಟೋ ಇರುವಂತ ಟಿ ಶರ್ಟ್ ಗಳನ್ನು ಹಾಕೊಂಡಾಗಿರ್ಬೋದು. ಎಲ್ಲರೂ ಕೂಡ ಅಭಿಮಾನಿಗಳು ಇತ್ತ ಬರ್ತಾನೆ ಇದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಹಾಕಿರುವಂತದ್ದು. ಇನ್ನು ಸಾಮಾನ್ಯ ದಿನಗಳಲ್ಲೇ ಈ ಒಂದು ಹೆಬ್ಬಾಳ ಮುಖ್ಯ ರಸ್ತೆ ಏನಿದೆ, ಬಳ್ಳಾರಿ ಮುಖ್ಯ ರಸ್ತೆ, ಈ ರಸ್ತೆಯಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಹೀಗಾಗಿ ಇವತ್ತು ಒಂದ್ ಸ್ವಲ್ಪ ಹೆಚ್ಚಿನ ಟ್ರಾಫಿಕ್ ಒಂದು ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಆದ್ರೂ ಕೂಡ ಎಲ್ಲಾ ರೀತಿಯಾಗಿರುವಂತಹ ಸಹಕಾರಗಳನ್ನ ಪೊಲೀಸ್ ಇಲಾಖೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇರುವಂತದ್ದು. ಒಟ್ಟು 6:30 ಇನ್ನೇನು ಕೆಲವು 2 ತಾಸುಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. 6:30ಗೆ ಸರಿಯಾಗಿ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಭಾರತೀಯ ಚಿತ್ರರಂಗದ ಸಾಕಷ್ಟು ದಿಗ್ಗಜ ನಟರು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಅವರೆಲ್ಲರೂ ಕೂಡ ಬಂದ ಬಳಿಕ ಎಕ್ಸಾಕ್ಟ್ ಆಗಿ 6:30ಗೆ ಒಂದು ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಸುಮಾರು 4 ತಾಸುಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುವಂತ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದು ಕಡೆಯಿಂದ ಅಪ್ಪುವನ್ನ ನೆನೆಯೋದಕ್ಕೆ ಸಿಕ್ಕುವಂತ ಇದೊಂದು ಕೊನೆಯ ಅವಕಾಶ ಸಾರ್ವಜನಿಕವಾಗಿ. ಹೀಗಾಗಿ ಮತ್ತೆ ಅಪ್ಪುವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿಯಾಗಿ ಚಿತ್ರಣ ಮಾಡೋದಕ್ಕಾಗುತ್ತೋ ಅವೆಲ್ಲವಕ್ಕೂ ಕೂಡ ಈ ಒಂದು PRK ಪ್ರೊಡಕ್ಷನ್ಸ್ ಅವರು ಇವತ್ತು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಶಿವಣ್ಣ ಅವರು ಒಂದು ಅದ್ದೂರಿಯಾಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅವರನ್ನ ಆ ದೊಡ್ಡ ಮನೆ ಕುಟುಂಬ ಏನಿದೆ ಅವರೆಡೆಗೆ ಇರುವಂತಹ ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಏನಿದೆ ಇವತ್ತು ಕೂಡ ಅದಿಲ್ಲಿ ನಮ್ಗೆ ಕಾಣ್ತಾ ಇದೆ ಪೃಥ್ವಿ. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು 40,000 ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಅಭಿಮಾನಿಗಳು ಬರ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಸ್ವತಃ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಒಂದೊಂದು ಕಡೆಯಿಂದ ಫಿಲ್ ಆಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಅದು ಎಲ್ಲ ಕಂಪ್ಲೀಟ್ ಆಗಿ ಚೇರ್ಗಳು ಕೂಡ ಫಿಲ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದು ಕಡೆಯಿಂದ ಸ್ಟೇಜ್ ನಲ್ಲೂ ಕೂಡ ಅಂತಿಮ ಹಂತದ ಏನು ಪ್ರಿಪರೇಷನ್ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ನಾವು ಸ್ಟೇಜ್ ಮೇಲೂ ಕೂಡ ನೋಡಬಹುದು. ಅಂದ್ರೆ ಯಾರೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೊನೆ ಕ್ಷಣದ ಒಂದು ತಾಲೀಮ್ನಲ್ಲಿ ತೊಡಗಿರುವಂತದ್ದು. ಆ ಸ್ಟೇಜ್ ಮುಂಭಾಗದಲ್ಲಿ ಒಟ್ಟು ವಿವಿಐಪಿಗಳು ಬಂದು ಕೂತ್ರೆ ಅದ್ರ ಹಿಂದೆ ಕಾಣ್ತಾ ಇರುವಂತಹ ಈ ವೈಟ್ ಚೇರ್ಗಳೇನಿದಾವೆ ಇಲ್ಲಿ ವಿಐಪಿಗಳು ಬಂದು ಕೂರ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ PRK ಪ್ರೊಡಕ್ಷನ್ಸ್ ಅವರು ಕೊಡ್ತಾ ಇರುವಂತದ್ದು. ಒಟ್ಟಾರೆ ಇವತ್ತಿನ ಈ ಪುನೀತ ಪರ್ವ ಅನ್ನುವಂತ ಒಂದು ಕಾರ್ಯಕ್ರಮ ಏನಿದೆ ಅದನ್ನ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳು ಇಲ್ಲಿ ನಡೆದಿದೆ ಪೃಥ್ವಿ. ಇನ್ನೇನಿದ್ರು ಕೂಡ 6:30ಗೆ ಎಕ್ಸಾಕ್ಟ್ಲಿ 6:30ಗೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಒಂದು ಗಂಧದ ಗುಡಿ ಪ್ರೀ ಲಾಂಚ್ ಇವೆಂಟ್ ನಡೆಯುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.